ಅಷ್ಟಕ್ಕಷ್ಟು ಸಣ್ಣ ವಿಷಯಕ್ಕೆ ನಿನ್ನ ತಂಗಿ ಮೇಲೆ ಆ ಥರ ಕೈ ಮಾಡೋದು ತಪ್ಪು ಮಾಡಿ ಸಾಲದು, ಮತ್ತೆ ಈ ರೀತಿ ವಾದ ಮಾಡ್ತೀಯಾ ಅಂತ ಆರಾಧ್ಯ ತಂದೆ ಕೃಷ್ಣ ಕೋಪದಿಂದ ಅಂದರು. ಒಂದು ನಿಮಿಷ ಆರಾಧ್ಯಗೆ ನಿಮಗೆ ನಿಜವಾದ ಮಗಳು ನಾನಾ ಇಲ್ಲ ಶ್ರಾವ್ಯಾಳ ಅಂತ ಗಟ್ಟಿಯಾಗಿ ಕಿರ್ಚಿ ಕೇಳಬೇಕನ್ನಿಸ್ತು. ಆದರೆ ಕೇಳಿದ್ರು ಯಾವುದೇ ಪ್ರಯೋಜನ ಇರಲ್ಲ ಅಂತ ತಿಳಿದಿದ್ದರಿಂದ ಮೌನವಾಗಿ ಉಳಿದು ಬಿಟ್ಳು. ತಾನು ಕೇಳಿದ ಪ್ರಶ್ನೆಗೆ ಆರಾಧ್ಯ ಉತ್ತರ ಕೊಡದಿದ್ದರಿಂದ ಅವಳಿಗೆ ಎಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಗೊತ್ತಾ ನಿನಗೆ? ನಿನ್ನ ನಿರ್ಲಕ್ಷ್ಯದಿಂದ ಅವಳಿಗೆ ಏನಾದರೂ ಆಗಿದ್ರೆ ಅಂತ ಕೋಪದಿಂದ ಅಂದರು ಕೃಷ್ಣ. ಪೆಟ್ಟು ಬಿದ್ದರೆ ಸತ್ತು ಹೋದ್ಲಾ? ಇಲ್ಲ ತಾನೇ, ಬದುಕಿದ್ದಾಳೆ ತಾನೆ, ಮತ್ತಿನ್ಯಾಕೆ ಬೇಜಾರು? ಆದರೂ ನಾನು ಹೇಗೆ ಹೊಡೆದಿದ್ದೀನೋ ನನಗೆ ಗೊತ್ತು. ಶ್ರಾವ್ಯ ಸತ್ತು ಹೋಗೋ ಥರ ಖಂಡಿತ ನಾನು ಹೊಡೆದಿಲ್ಲ. ಶ್ರಾವ್ಯಾಳಿಗೆ ಅಷ್ಟೊಂದು ಡ್ರಾಮಾ ಮಾಡಬೇಡ ಅಂತ ಹೇಳಿ ಅಂತ ಆರಾಧ್ಯ ಕೂಡ ಕೋಪದಿಂದ ಕಿರ್ಚಿದ್ಲು. ಆರಾಧ್ಯಳ ಮಾತುಗಳನ್ನ ಕೇಳಿ ಕೃಷ್ಣ ಆವೇಶದಿಂದ ತತ್ತರಿಸಿ ಹೋದರು. ಆರಾಧ್ಯ, ಶ್ರಾವ್ಯ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡು ಅಂತ ಇನ್ನು ಏನೋ ಹೇಳ್ತಿರುವಾಗಲೇ ಆರಾಧ್ಯ ಕೋಪದಿಂದ ಫೋನ್ ಕಟ್ ಮಾಡಿದ್ಲು. ತನ್ನ ತಂದೆಯ ವರ್ತನೆ ಹೊಸ್ತೇನಿಲ್ಲದಿದ್ದರೂ ಆರಾಧ್ಯಕ್ಕೆ ತುಂಬ ಬೇಸರ ಅನ್ನಿಸ್ತು. ಸಣ್ಣ ವಯಸ್ಸಿನಿಂದಲೂ ಶ್ರಾವ್ಯ ವಿಷಯದಲ್ಲಿ ಕೃಷ್ಣ ಯಾವಾಗಲೂ ತಾರತಮ್ಯ ತೋರಿಸ್ತಿದ್ರು. ಅಷ್ಟೇಕೆ ಮೊದಲಿನಿಂದಲೂ ಆರಾಧ್ಯಳ ವಿದ್ಯಾಭ್ಯಾಸವೆಲ್ಲ ಸರ್ಕಾರಿ ಶಾಲೆಯಲ್ಲಿ ನಡೆದಿತ್ತು. ಆದರೆ ಶ್ರಾವ್ಯ ಮಾತ್ರ ಒಳ್ಳೆ ಪ್ರೈವೇಟ್ ಶಾಲೆಗಳಲ್ಲಿ ಓದ್ತಾ ಬಂದಿದ್ಲು. ಇಬ್ಬರಿಗೂ ಸಂಬಂಧಿಸಿದ ಪ್ರತಿ ವಿಷಯದಲ್ಲಿ ಎಷ್ಟೋ ತಾರತಮ್ಯ ತೋರಿಸ್ತಿದ್ರು. ಈ ತಾರತಮ್ಯವನ್ನು ಸಣ್ಣ ವಯಸ್ಸಿನಿಂದಲೂ ಸಹಿಸಿದ ಆರಾಧ್ಯ ಯಾವಾಗಲಾದರೆ ಸ್ಕಾಲರ್ಶಿಪ್ ಸಿಗೋದ್ರೊಂದಿಗೆ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಕ್ತೋ ಅಂದಿನಿಂದ ಹಾಸ್ಟೆಲ್ನಲ್ಲೇ ಇದು ಓದ್ಕೊಳ್ತಿದ್ದಾಳೆ. ಮತ್ತು ಯಾವುದಾದ್ರು ಮುಖ್ಯವಾದ ಕೆಲಸ ಇದ್ದರೆ ಹೊರತು ಮನೆಗೆ ಹೋಗೋದನ್ನು ಕೂಡ ಬಿಟ್ಟುಬಿಟ್ಟಿದ್ಲು. ಯೋಚಿಸ್ತಾ ಕೂತ್ರೆ ಕಾಲೇಜ್ಗೆ ಲೇಟ್ ಆಗುತ್ತೆ ಅಂತ ಆರಾಧ್ಯ ಫಾಸ್ಟಾಗಿ ರೆಡಿಯಾಗಿ ಕಾಲೇಜ್ಗೆ ಹೊರಟ್ಲು. ಅಷ್ಟೊತ್ತಿಗಾಗಲೇ ಅಧಿರಾಜ್ ಆಫೀಸ್ಗೆ ಹೊರಟು ಹೋಗಿದ್ದರಿಂದ ಫಾಸ್ಟಾಗಿ ಬ್ರೇಕ್ಫಾಸ್ಟ್ ತಿಂದು ಕಾಲೇಜ್ಗೆ ಹೊರಟ್ಲು. ಆದರೆ ಕ್ಲಾಸ್ ಒಳಗೆ ಎಂಟರ್ ಆಗ್ತಿದ್ದಂತೆ ಪ್ರಿನ್ಸಿಪಲ್ ತನ್ನನ್ನು ಕರೀತಿದ್ದಾರೆ ಅಂತ ಫ್ಯೂನ್ ಬಂದು ಹೇಳ್ದ. ಈಗ ಪ್ರಿನ್ಸಿಪಲ್ ಯಾಕೆ ಕರೀತಿದ್ದಾರೆ ಅಂತ ಅಂದ್ಕೊಳ್ತಾ ಆರಾಧ್ಯ ಪ್ರಿನ್ಸಿಪಲ್ ರೂಮ್ ಒಳಗೆ ಹೋದ್ಲು. ಯಾವಾಗ ನೋಡಿದ್ರು ಸೀದ್ ಹೋದ್ ಮಸಾಲ ದೋಸೆ ಮುಖ ಇಟ್ಕೊಂಡಿದ್ದ ಪ್ರಿನ್ಸಿಪಾಲ್ ಆರಾಧ್ಯಳನ್ನು ನೋಡಿದ ತಕ್ಷಣ ದೊಡ್ಡದಾಗಿ ನಗ್ತಾ, ಆರಾಧ್ಯ ಬಾ 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 ಒಳಗಡೆ ಬಾ ಅಂತ ಎಷ್ಟೋ ಆನಂದದಿಂದ ಇನ್ವೈಟ್ ಮಾಡ್ದ. ಆರಾಧ್ಯಗೆ ಅವನ ವರ್ತನೆ ನೋಡಿ ಎಲ್ಲೋ ಏನೋ ತೊಂದರೆ ಇದೆ ಅಂತ ಅನ್ನಿಸ್ತು. ಬೆಲ್ಲನೆ ಒಳಗೆ ಹೋಗಿ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು. ಅರೆ ಆರಾಧ್ಯ, ನಮ್ಮ ಮಧ್ಯೆ ಫಾರ್ಮಾಲಿಟೀಸ್ ಯಾಕೆ? ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೋ ಅಂತ ಪ್ರಿನ್ಸಿಪಲ್ ಅಂದಿದ್ದರಿಂದ ಆರಾಧ್ಯ ಶಾಕ್ ಆದ್ಲು. ಪರವಾಗಿಲ್ಲ ಸರ್, ಕ್ಲಾಸ್ ಟೈಮ್ ಆಗ್ತಿದೆ, ನೀವು ಯಾವುದೋ ಕೆಲಸ ಇದೆ ಅಂತ ಕರೆಸಿದ್ರಂತೆ ಅಂತ ಕಂಗಾಲಾಗಂದ್ಲು. ನೀನು ಇನ್ನೂ ಕ್ಲಾಸ್ಗೆ ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಪ್ರಿನ್ಸಿಪಲ್ ಮಾತುಗಳಿಗೆ ಆರಾಧ್ಯ ಕನ್ಫ್ಯೂಸ್ ಆದ್ಲು. ಸರ್, ನಂಗೆ ತಿಳಿದ ಮಟ್ಟಿಗೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಮತ್ತು ನಾನು ಕ್ಲಾಸ್ಗೆ ಯಾಕೆ ಹೋಗಬಾರ್ದು ಅಂತ ಕೊಂಚ ಅನುಮಾನದಿಂದ ಭಯದಿಂದ ಕೇಳಿದ್ಲು. ಆರಾಧ್ಯ, ನೀನು ಅನಗತ್ಯವಾಗಿ ಚಿಂತೆ ಮಾಡ್ತಿದ್ಯಾ? ಈಗೋ ನಿನ್ನ ಡಿಗ್ರಿ ಸರ್ಟಿಫಿಕೇಟ್, ನಿನ್ನ ಡಿಗ್ರಿ ಫಿನಿಷ್ ಆಗಿದೆ, ಅದಕ್ಕೆ ನಿನ್ನ ಕ್ಲಾಸ್ಗೆ ಹೋಗಬೇಡ ಅಂತಿದ್ದೀನಿ ಅಂತ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಆರಾಧ್ಯಳ ಕೈ ಕೊಡ್ತಾ ಅಂದ. ಪ್ರಿನ್ಸಿಪಲ್ ತನ್ನ ಕೈ ಕೊಟ್ಟು ಸರ್ಟಿಫಿಕೇಟ್ ಕಡೆ ಕನ್ಫ್ಯೂಸ್ ಆಗಿ ನೋಡಿದ ಆರಾಧ್ಯ, ಸರ್, ನಾನು ಇನ್ನೂ 3rd ಇಯರ್ನಲ್ಲಿದ್ದೀನಿ, ಇನ್ನೊಂದು ವರ್ಷ ಫಿನಿಷ್ ಆದ್ರೇ ನನಗೆ ಸರ್ಟಿಫಿಕೇಟ್ ಸಿಗೋದು. ನೀವು ಬೈ ಮಿಸ್ಟೇಕ್ ಬೇರೆ ಯಾರೋ ಅಂದ್ಕೊಂಡು ನನಗೆ ಕೊಡ್ತಾ ಇರೋ ಹಾಗಿದೆ ಅಂತ ಕನ್ಫ್ಯೂಸ್ ಆಗಂದ್ಲು. ಅಯ್ಯೋ, ಅಂಥ ತಪ್ಪು ನಾವು ಯಾಕೆ ಮಾಡ್ತೀವಿ? ಅಷ್ಟೇ ಅಲ್ಲದೆ ನಿನ್ನ ಬಗ್ಗೆ ತಿಳಿದ ಮೇಲೆ ನಿಜಕ್ಕೂ ಯಾವುದೇ ಮಿಸ್ಟೇಕ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಿನ್ಸಿಪಲ್ ನಗ್ತಾ ಅಂದ. ಮೊದಲಿಗೆ ಆರಾಧ್ಯಗೆ ಪ್ರಿನ್ಸಿಪಲ್ ಮಾತುಗಳು ಅರ್ಥ ಆಗದಿದ್ದರೂ ತನಗೆ ಒಂದೇ ದಿನದಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಯಾಕೆ ಬಂತು ಅನ್ನೋ ವಿಷಯ ಆಮೇಲೆ ಕ್ಲಿಯರಾಗಿ ಅರ್ಥ ಆಯಿತು. ಅದಕ್ಕೆ ಆ ಹಿಟ್ಲರ್ನೇ ನನ್ನ ಡಿಗ್ರಿ ಫಿನಿಷ್ ಆಗೋವರೆಗೆ ಕಾಯ್ತೀನಿ ಅಂದಿದ್ದು ಇದೆಲ್ಲ ಹಿಟ್ಲರ್ ಕೆಲಸನೇ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾ ಆರಾಧ್ಯ ಗಡಿಬಿಡಿಯಾಗಿ ಅಧಿರಾಜ್ ಅರಮನೆಗೆ ಹೊರಟ್ಲು. ಮೊದಲಿಗೆ ಆರಾಧ್ಯಕ್ಕೆ ಪ್ರಿನ್ಸಿಪಲ್ ಮಾತುಗಳು ಅರ್ಥ ಆಗಿರಲಿಲ್ಲ. ಆಮೇಲೆ ಅವಳಿಗೆ ಎಲ್ಲ ವಿಷಯ ಕ್ಲಿಯರಾಗಿ ಅರ್ಥ ಆಗೋಯ್ತು. ಅದಕ್ಕೆ ಅವಳು ತುಂಬ ವೇಗವಾಗಿ ಅರಮನೆಗೆ ತನ್ನ ಗಂಡನಿಗೆ ಬೈಕೊಳ್ತಾ ಹೋದ್ಲು. ಇನ್ನು 1 ವರ್ಷದವರೆಗೂ ನನಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅಂದ್ಕೊಂಡಿದ್ದೆ, ಆದರೆ ಜಸ್ಟ್ ಒಂದೇ ದಿನದಲ್ಲಿ ನನ್ನ ಪ್ಲ್ಯಾನ್ ಪೂರ್ತಿ ರಿವರ್ಸ್ ಮಾಡ್ದ ಕಣ್ಮಗ. ಬೆಳಿಗ್ಗೆ ಆ ಫೋನ್ ಬಂದಾಗಲೇ ಅಂದ್ಕೊಂಡೆ ಇವತ್ತು ಎದ್ದ ಟೈಮ್ ಚೆನ್ನಾಗಿಲ್ಲ, ನನ್ನ ಬದುಕು ಅಂತ ತನ್ನನ್ನು ತಾನು ಬೈದ್ಕೊಳ್ತಾ ಬಂದ ಕೆಲಸದಲ್ಲಿ ಅಧಿರಾಜ್ ವರ್ಮನನ್ನು ಬೈದ್ಕೊಳ್ತಾ
ಇನ್ನು ಈಗ ಯಾವ ರೀಸನ್ ಹೇಳಿ ಆ ಹಿಟ್ಲರ್ನಿಂದ ದೂರ ಇರಬೇಕು ಅಂತ ಯೋಚಿಸ್ತಾ ಒಳಗೆ ಬಂದ ಆರಾಧ್ಯ ಹಾಲ್ನಲ್ಲಿ ಅಧಿರಾಜ್ ಮುಂದೆ ಕೂತು ಅಳ್ತಾ ಇರುವ ಒಂದು ಹುಡುಗಿಯನ್ನು ನೋಡಿ ನಿಂತು ಹೋದ್ಲು. ಆ ಹುಡುಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಸಿನಿಮಾ ಹೀರೋಯಿನ್ ಥರ ಇದ್ಲು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಧಿರಾಜ್ ಅಂತ ಅವಳು ಅಳ್ತಾ ಅಂದ್ಲು. ಇಷ್ಟು ಬಿದ್ದು ಬಿದ್ದು ಅಳೋ ಹಾಗೆ ಹಿಟ್ಲರ್ ಆ ಹುಡುಗಿಗೆ ಏನು ಮಾಡಿರಬಹುದು ಅಬ್ಬಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಆರಾಧ್ಯ ವಿಷಯ ತಿಳಿಯೋದಕ್ಕಾಗಿ ಅವರಿಗೆ ಕಾಣಿಸ್ತಂತೆ ಒಂದು ಪಕ್ಕದಲ್ಲಿ ಅಡಕೊಂಡ್ಳು. ವೈಟ್ ಮಿಡ್ಲೆಂತ್ ಡ್ರೆಸ್ನಲ್ಲಿರೋ ಆ ಹುಡುಗಿ ಅಳ್ತಿದ್ರು ಸುಂದರವಾಗಿ ಕಾಣ್ತಿದ್ದಾಳೆ ಅಂತ ಆ ಹುಡುಗಿಯನ್ನು ನೋಡಿದ್ರೆ ತಿಳಿಯುತ್ತೆ. ಅದೇ ನಾನಾಗಿದ್ರೆ ಇಷ್ಟೊತ್ತು ನನ್ನ ಜುಟ್ಟು ಕೆದರು ಹೋಗಿ ಕಾಡಿಗೆ ಕರಗಿ ಹೋಗಿ ಚಂದ್ರಮುಖಿ ತಂಗಿ ಥರ ಇರ್ತಿದ್ದೆ ಅಂತ ತನ್ನಲ್ಲಿ ತಾನು ಅಂದ್ಕೊಂಡ್ಳು ಆರಾಧ್ಯ. ಆದರೂ ಈ ಹಿಟ್ಲರ್ ನೇರವಾಗಿ ತನ್ನ ಗರ್ಲ್ ಫ್ರೆಂಡನ್ನೇ ಮನೆಗೆ ಕರ್ಕೊಂಡ್ಬಂದಿದ್ದಾನೆ ಅಂದರೆ ನಿಜಕ್ಕೂ ಎಷ್ಟು ಧೈರ್ಯ, ಕನಿಷ್ಠ ನಾನು ಕೂಡ ಇದೇ ಮನೆಯಲ್ಲಿದ್ದೀನಿ ಅನ್ನೋ ಸೆನ್ಸ್ ಕೂಡ ಇಲ್ವಾ ಅಂತ ಮನಸ್ಸಿನಲ್ಲಿ ಬೈದ್ಕೊಂಡ್ಳು ಆರಾಧ್ಯ. ಶ್ರಾವಣಿ, ನೀನು ಅನಗತ್ಯವಾಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಅಧಿರಾಜ್ ಮಾತುಗಳನ್ನ ಕೇಳಿ, ಓಹೋ ಹಾಗಾದರೆ ಆ ಹುಡುಗಿ ಹೆಸರು ಶ್ರಾವಣಿ ಅಂತ ಅರ್ಥ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ತುಂಬ ಇಷ್ಟವಾಗುತ್ತೆ. ಹಾಗೆ ಶ್ರಾವಣಿಗೆ ಅಧಿರಾಜ್ ಅಂದರೆ ಸಣ್ಣ ವಯಸ್ಸಿನಿಂದಲೂ ಹುಚ್ಚು. ಎಂದಿಗೂ ಅವನನ್ನೇ ಮದುವೆ ಆಗಬೇಕಂತ ಕನಸ್ಕೊಂಡಿದ್ಲು. ಆದರೆ ಅಧಿರಾಜ್ಗೆ ಮಾತ್ರ ಶ್ರಾವಣಿ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಅಧಿರಾಜ್, ನಿನಗೆ ಹೊರಗೆ ಎಷ್ಟೋ ನನ್ನ ಜೊತೆ ಅಫೇರ್ ಇದೆ ಅಂತ ಎಷ್ಟು ರೂಮರ್ಸ್ ಬಂದರೂ ನಾನಿಂದು ಅದನ್ನು ಗಮನಿಸಲಿಲ್ಲ. ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನೀನು ಹೀಗೆ ಮದುವೆ ಆಗೋದು, ಅದು ಕೂಡ ನನಗೆ ತಿಳಿಯದಂತೆ, ನಿಜಕ್ಕೂ ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಧಿರಾಜ್ ಅಂತ ಶ್ರಾವಣಿ ಅಳ್ತಾ ಅಂದ್ಲು. ಅಧಿರಾಜ್ ರಿಯಾಕ್ಷನ್ ಏನು ಅಂತ ಅವನ ಕಡೆ ನೋಡಿದ ಆರಾಧ್ಯ ಯಾವುದೇ ರಿಯಾಕ್ಷನ್ ಇಲ್ಲದ ಅಧಿರಾಜ್ನನ್ನು ನೋಡಿ, ಈ ಫೀಸ್ ಫೈಬರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅನಿಸುತ್ತೆ. ಯಾವಾಗಲೂ ಕೋಪದಿಂದ ನೋಡೋದು, ಕಿರ್ಚೋದು ಬಿಟ್ಟರೆ ಪಕ್ಕದವ್ರ ಎಮೋಷನ್ಸ್ ಬಗ್ಗೆ ಗಮನಿಸೋದಿಲ್ಲ. ರೋಬೋ ಅಂತ ಅಂದ್ಕೊಂಡ್ಳು ಆರಾಧ್ಯ. ಅಧಿರಾಜ್, ನಿನಗೆ ಇಷ್ಟ ಇಲ್ಲದೆ ಈ ಮದುವೆ ಯಾಕೆ ಮಾಡ್ಕೊಂಡ್ಯೋ ನನಗೆ ಅರ್ಥ ಆಗ್ತಿಲ್ಲ. ಆದರೂ ನೀನು ಆ ಹುಡುಗಿ ಜೊತೆ ಹೇಗೆ ಅಡ್ಜಸ್ಟ್ ಆಗ್ತೀಯಾ ಅಂತ ಶ್ರಾವಣಿ ಕೇಳಿದ ಪ್ರಶ್ನೆಗೆ ಆರಾಧ್ಯ ಕೂಡ ಎಕ್ಸೈಟ್ ಆದ್ಲು. ಅದು ಹಾಗೆ ಕೇಳು ಶ್ರಾವಣಿ, ಹೀಗಾದರೂ ನನ್ನನ್ನು ಯಾಕೆ ಮದುವೆ ಆಗಿದ್ದಾನೆ ಅನ್ನೋ ವಿಷಯ ತಿಳಿಯುತ್ತೆ ಅಂತ ಟೆನ್ಷನ್ ಆಗಿ ಅಧಿರಾಜ್ ರಿಪ್ಲೈಗಾಗಿ ಆರಾಧ್ಯ ಅವನ ಕಡೆ ನೋಡಿದ್ಲು. ನೋಡು ಶ್ರಾವಣಿ, ಯಾವುದು ಹೇಗೆ ನಡೀತು ಅನ್ನೋ ವಿಷಯಕ್ಕೆ ಯಾರಿಗೂ ಸಮಜಾಯಿಷಿ ಕೊಡೋದು ಈ ಅಧಿರಾಜ್ ಅವರ ಮನೆಗೆ ಅಗತ್ಯ ಇಲ್ಲ. ಈಗ ನನ್ನ ಮದುವೆ ಆಗೋಗಿದೆ ಅಂತ ಗಂಭೀರವಾದ ಧ್ವನಿಯಲ್ಲಿ ಕೋಪದಿಂದ ಅಂದ ಅಧಿರಾಜ್ ವರ್ಮ. ಅಧಿರಾಜ್ನಿಂದ ಈ ರಿಪ್ಲೈ ಎಕ್ಸ್ಪೆಕ್ಟ್ ಮಾಡದ ಶ್ರಾವಣಿ ಕೊಂಚ ಶಾಕ್ ಆದ್ಲು. ಅಷ್ಟೇನಾ ಅಧಿರಾಜ್, ಇನ್ನೊಂದು ಬಾರಿ ಯೋಚನೆ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡೋ ಹಾಗಂತಿದ್ದ ಶ್ರಾವಣಿ ಕಡೆ ಕೇರ್ಲೆಸ್ ಆಗಿ ನೋಡ್ತಾ, ಯಾವುದನ್ನು ಕೂಡ ಸೆಕೆಂಡ್ ಟೈಮ್ ನನಗೆ ರಿಪೀಟ್ ಮಾಡೋ ಅಭ್ಯಾಸ ನನಗಿಲ್ಲ ಶ್ರಾವಣಿ ಅಂತ ಹೇಳಿ ಸೀರಿಯಸ್ ಆಗಿ ತನ್ನ ಸ್ಟಡಿ ರೂಮ್ ಒಳಗೆ ಹೊರಟು ಹೋದ ಅಧಿರಾಜ್. ತಾನು ಎಷ್ಟು ಬೇಸರ ಪಡ್ತಿದ್ರು ಅಧಿರಾಜ್ ಏನೂ ರಿಯಾಕ್ಷನ್ ಕೊಡದೆ ಹೊರಟು ಹೋದದ್ದನ್ನು ನೋಡಿ ಬೇಸರ ಪಡ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಮೇಲಕ್ಕೆದ್ದು ಹೊರಗೆ ಹೋಗೋದನ್ನು ಅಬ್ಸರ್ವ್ ಮಾಡಿದ್ಲು. ಅವಳು ಆಗಲೇ ಹೊರಗಿನಿಂದ ಬರ್ತಿರೋ ಹಾಗೆ ಆಗಲೇ ಹಾಲ್ ಒಳಗೆ ಎಂಟರ್ ಆದ್ಲು. ಶ್ರಾವಣಿ ಆರಾಧ್ಯಳ ಕಡೆ ಕೋಪದಿಂದ ನೋಡಿ ಹೊರಗೊರಟೋದ್ಲು. ಅವಳ ಬಿಹೇವಿಯರ್ ಅರ್ಥವಾಗದ ಆರಾಧ್ಯ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚಿಸ್ದೆ ತನ್ನ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಸ್ಟಡಿ ರೂಮ್ ಹತ್ರ ಕೋಪದಿಂದ ಗಬಗಬನೆ ಹೋದ್ಲು. ಕನಿಷ್ಠ ಬಾಗಿಲು ಕೂಡ ತರ್ತೆ ಡೈರೆಕ್ಟ್ ಸ್ಟಡಿ ರೂಮಿಗೆ ಬಂದ ಆರಾಧ್ಯಳನ್ನು ನೋಡಿಯೂ ನೋಡದ ಹಾಗಿದ್ದ ಅಧಿರಾಜ್. ಇದು ನೀವು ಮಾಡಿದ ಕೆಲಸ ತಾನೇ ಅಂತ ಆರಾಧ್ಯ ತನ್ನ ಕೈಯಲ್ಲಿದ್ದ ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ತಾ ಕೊಂಚ ಕೋಪದಿಂದ ಕೇಳಿದ್ಲು. ತಕ್ಷಣ ಅಧಿರಾಜ್ ತನ್ನ ಕೈಯಿಂದ ಆ ಸರ್ಟಿಫಿಕೇಟನ್ನು ಪಡ್ಕೊಂಡು, ನೀನೇ ತಾನೇ ಅಂದಿದ್ದು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನನ್ನ ಮುಟ್ಟಬೇಡ ಅಂತ. ಈಗ ನೀನು ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಆಗೋಗಿದೆ, ಆದ್ದರಿಂದ ಇನ್ನು ನಮ್ಮಿಬ್ಬರ ಮಧ್ಯೆ ಅಂತ ಅಡ್ಡಿ ಇರಲ್ಲ ಅಂತ ಅಧಿರಾಜ್ ಸ್ಮೂತ್ ವಾಯ್ಸ್ನಲ್ಲಿಂದ ಆರಾಧ್ಯಳನ್ನು ಹಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಅಂದ. ಆರಾಧ್ಯ ಅವನಿಂದ ದೂರ ಸರಿತಾ, ನಿಜಕ್ಕೂ ಇದು ಕಂಪ್ಲೀಟಾಗಿ ಎಲ್ಲಾಗಿದೆ ಚೀಟಿಂಗ್. ನಾನು ನಿಮ್ಮನ್ನು ಟೈಮ್ ಕೇಳಿದ್ದು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಟ್ ಆಗೋದಕ್ಕೆ, ಇಂತಹ ಚೀಟಿಂಗ್ ಮಾಡಿ ಸರ್ಟಿಫಿಕೇಟ್ ತರಿಸ್ಕೊಳ್ಳೋದಕ್ಕಲ್ಲ. ಆದರೂ ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ದರೆ ಇನ್ನೊಂದು ಮದುವೆ ಮಾಡ್ಕೊಳ್ಬಹುದು ತಾನೇ ಅಂತ ಕಿರಿಕಿರಿಗೊಳ್ಳುತ್ತಾ ಹೇಳಿದ್ಲು ಆರಾಧ್ಯಳನ್ನು. ಅಧಿರಾಜ್ ರಫ್ ಆಗಿ ಎಳೆದು ಕಿಸ್ ಮಾಡಿದ್ರಿಂದ ಮಧ್ಯದಲ್ಲೇ ಮಾತಾಡ್ತಿದ್ದ ಹುಡುಗಿ ಬಾಯಿ ಕೊಂಚ ಮ್ಯೂಟ್ ಆಗೋಯಿತು.
ಒಂದು ಕ್ಷಣ ಆರಾಧ್ಯಾಗಿ ಏನೂ ಅರ್ಥವಾಗದೆ ಶಾಕ್ಗೆ ಒಳಗಾಗಿ ಆಮೇಲೆ ಸೆನ್ಸಿಗೆ ಬರುತ್ತಾ ಉಸಿರಾಡೋದಕ್ಕೂ ಆಗದೆ ಹಾಗೆ ಒದ್ದಾಡ್ತಿದ್ಲು. ತನಗೆದುರು ಮಾತಾಡಿದ್ದಕ್ಕೆ ಆರಾಧ್ಯಳನ್ನು ವೈಲ್ಡಾಗಿ ಕಿಸ್ ಮಾಡಿದ ನಂತರ ಬಿಟ್ಟ ಅಧಿರಾಜ್. ಇದಕ್ಕೆ ನೋಡಿದ್ರಾ, ಅದಕ್ಕೆ ನಾನು ಟೈಮ್ ಬೇಕು ಅಂದಿದ್ದು. ಪ್ರಾಬ್ಲಮ್ ಗ್ರ್ಯಾಜುಯೇಷನ್ ಅಲ್ಲ, ನಾನು ಈಗಲೇ ಇದಕ್ಕೆ ರೆಡಿಯಾಗಿಲ್ಲ. ನಿಮಗೆ ಹುಡುಗಿಯ ಜೊತೆ ಹೇಗೆ ಡೀಲ್ ಮಾಡಬೇಕು ಅಂತ ನಿಜಕ್ಕೂ ಬರಲ್ಲ ಅಂತ ಆರಾಧ್ಯ ಕಚ್ಚಿದ ತನ್ನ ತುಟಿಗಳನ್ನ ಒರೆಸ್ಕೊಳ್ತಾ ಅಳುವ ಗಂಟಲಿನಲ್ಲಿ ಹೇಳಿದ್ಲು. ನಮ್ಮ ಹುಡುಗ ಯಾವ ಮೂಡ್ನಲ್ಲಿನೋ ಏನೋ ಕೊಂಚ ಮೆತ್ತಗಾದ. ಸರಿ, ಹಾಗಾದರೆ ನಿನಗೆ ಎಷ್ಟು ಟೈಮ್ ಬೇಕು ಅಂತ ಡೈರೆಕ್ಟಾಗಿ ಕೇಳ್ದ. ಕನಿಷ್ಠ ನನಗೆ ಒಂದು 10 ತಿಂಗಳಾದರೂ ಟೈಮ್ ಬೇಕು ಅಂತ ಯೋಚಿಸ್ತಾ ಹುಗುರು ಕಡಿತಾ ಹೇಳಿದ್ಲು ಆರಾಧ್ಯ. ವಾಟ್ 10 ತಿಂಗಳು? ನಿಜಕ್ಕೂ ಸಾಧ್ಯನೇ ಇಲ್ಲ. ನೋ ವೇ, 1 ತಿಂಗಳು ಅಷ್ಟೇ ಅಂತ ಸೀರಿಯಸ್ ಆಗಿ ಹೇಳಿದ ಅಧಿರಾಜ್. ಅಯ್ಯಯ್ಯೋ, 1 ತಿಂಗಳು ನಿಜಕ್ಕೂ ಆಗಲ್ಲ. ನನಗೆ 1 ತಿಂಗಳು ಅಂದರೆ ನಿಜಕ್ಕೂ ಹೇಗೆ ಕಳೆದು ಹೋಗುತ್ತೆ ಅಂತ ಕೂಡ ತಿಳಿಯೋದೇ ಇಲ್ಲ. ಅಟ್ಲೀಸ್ಟ್ ಕನಿಷ್ಠ 5 ತಿಂಗಳು ಅಂತ ಆರಾಧ್ಯ ಕಂಗಾಲಾಗಿ ಅಂದ್ಲು. ಓಕೆ, ಹಾಗಾದರೆ 2 ತಿಂಗಳು ಅಂತ ಮತ್ತೆ ಹೇಳ್ದ ಅಧಿರಾಜ್. ನೋ, ಅಲ್ಲ 3 ತಿಂಗಳು ಫೈನಲ್ ಅಂತ ಕೇಳಿದ್ಲು ಆರಾಧ್ಯ. ತಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಆ ರಿಪ್ಲೈ ಬಂದ ಹಾಗೆ ಒಂದು ಕ್ರೂರ ನಗು ನಗ್ತಾ ಓಕೆ ಫೈನಲ್, ಆಮೇಲೆ ಒಂದೇ ಒಂದು ಸೆಕೆಂಡ್ ಕೂಡ ಎಕ್ಸ್ಕ್ಯೂಸಸ್ ನನ್ನ ಹತ್ರ ನಡೆಯಲ್ಲ, ನೆನ್ಪಿಟ್ಟುಕೋ, ಅರ್ಥ ಆಗ್ತಿದೆಯಾ ಅಂತ ಕನ್ನಿಂಗ್ ಸ್ಮೈಲ್ನೊಂದಿಗೆ ಹೇಳಿ ಅಲ್ಲಿಂದ ದರ್ಪದಿಂದ ಹೊರಟು ಹೋದ ಅಧಿರಾಜ್ ವರ್ಮಾ. ತನ್ನ ಕೈಯಲ್ಲಿದ್ದ ಡಿಗ್ರಿ ಸರ್ಟಿಫಿಕೇಟ್ ನೋಡ್ತಾ ಹೋಗ್ತಿದ್ದ ಅಧಿರಾಜ್ನನ್ನ ಕನ್ಫ್ಯೂಸ್ ಆಗಿ ನೋಡ್ತಿದ್ದ ಆರಾಧ್ಯಾಗೆ ನಿಜಕ್ಕೂ ವಿಷಯ ತುಂಬ ಲೇಟಾಗಿ ಅರ್ಥ ಆಯಿತು. ದುಷ್ಟ ರಾಕ್ಷಸ ಬೇಕಂತಾನೆ ಹೇಳಿ ನನ್ನ ಕನ್ಫ್ಯೂಸ್ ಮಾಡಿ 3 ತಿಂಗಳಿಗೆ ಒಪ್ಪಿಸ್ತಾ. ಆದರೂ 3 ತಿಂಗಳಲ್ಲಿ ಏನು ನಡೆಯುತ್ತೆ ನಿಜಕ್ಕೂ? ದೇವರೇ ಸರಿ ಬಿಡು, ಯಾವುದೋ ಒಂದು ಸದ್ಯಕ್ಕಂತೂ ತಪ್ಪಿಸ್ಕೊಂಡೆ ಅಲ್ವಾ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಆಮೇಲೆ ಯೋಚಿಸಬಹುದು ಅಂತ ಅಂದ್ಕೊಳ್ತಾ ತನ್ನ ರೂಮ್ ಒಳಗೋದ ಆರಾಧ್ಯಾಗೆ ಆ ದಿನ ನೈಟ್ ಟೆನ್ಷನ್ಗೆ ನಿಜಕ್ಕೂ ನಿದ್ದೆ ಕೂಡ ಬರಲಿಲ್ಲ. ಹಸಿವಾಗಿದ್ದರಿಂದ ನೈಟ್ 10 ಗಂಟೆಗೆ ಸ್ನ್ಯಾಕ್ಸ್ ತಗೊಳ್ಳಲು ಕೆಳಗೆ ಬಂದ ಆರಾಧ್ಯಾಗೆ ಅಡುಗೆ ಮನೆಯಲ್ಲಿದ್ದ ಹೆಡ್ ಮೇಡ್ ಸಾವಿತ್ರಿ ಕಂಡ್ಲು. ಅವಳನ್ನ ನೋಡಿದ ತಕ್ಷಣ ಶ್ರಾವಣಿ ವಿಷಯ ನೆನಪಿಗೆ ಬಂತು ಆರಾಧ್ಯಾಗೆ. ಆಗಲೇ ಕಿಚನ್ ಕ್ಯಾಬಿನೆಟ್ ಕ್ಲೀನ್ ಮಾಡಿ ಹೊರಡ್ತಿದ್ದ ಸಾವಿತ್ರಿ ಆರಾಧ್ಯಳನ್ನು ನೋಡಿ ಮೇಡಮ್ ಏನಾದರೂ ಬೇಕಿತ್ತಾ ಅಂತ ತುಂಬ ವಿನಯವಾಗಿ ಕೇಳಿದ್ಲು. ಏನೂ ಅಗತ್ಯ ಇಲ್ಲ, ಜಸ್ಟ್ ನಾನು ಸ್ನ್ಯಾಕ್ಸ್ ತೊಗೊಳೋದಕ್ಕೆ ಬಂದೆ, ನಾನು ತೊಗೋತೀನಿ ಬಿಡು, ನೋ ಪ್ರಾಬ್ಲಮ್ ಅಂತ ಕಬೋರ್ಡ್ನಲ್ಲಿದ್ದ ಸ್ನ್ಯಾಕ್ಸ್ ತೊಗೊಂಡು ಆರಾಧ್ಯ ಅಲ್ಲೇ ಇದ್ದ ಸಾವಿತ್ರಿ ಅವ್ರ ಕಡೆ ನೋಡಿ, ಹೌದು ಸಾಯಂಕಾಲ ನಾನು ಕಾಲೇಜ್ನಿಂದ ಬರೋ ಟೈಮ್ಗೆ ಒಂದು ಹುಡುಗಿ ಅಳ್ತಾ ಹೋದಲ್ಲ, ಅವಳು ಐ ಥಿಂಕ್ ಅವಳ ಹೆಸರು ಶ್ರಾವಣಿ ಅಲ್ವಾ, ಅವಳಿಗೆ ಅಧಿರಾಜ್ಗೆ ನಿಜಕ್ಕೂ ಪರಿಚಯ ಹೇಗೆ ಅಂತ ಡೌಟಾಗಿ ಕೇಳಿದ್ಲು ಆರಾಧ್ಯ ಬಾಯಿಂದ ಶ್ರಾವಣಿಯನ್ನು ಹೆಸರು ಕೇಳಿದ ಸಾವಿತ್ರಿ 1 ನಿಮಿಷ ಸ್ಟನ್ ಆದ್ಲು. ಆದರೆ ಯಾವುದೇ ರಿಪ್ಲೈ ಕೊಡದೆ ಕಾಮ್ ಆಗಿ ಉಳಿದ್ಬಿಟ್ಲು. ಅಂದರೆ ಆ ಹುಡುಗಿ ಅಧಿರಾಜ್ಗೆ ಚೆನ್ನಾಗಿ ಗೊತ್ತಾ, ತುಂಬ ಕ್ಲೋಸಾ ಅಂತ ಮತ್ತೆ ರಿಪೀಟ್ ಮಾಡಿ ಕೇಳಿದ್ಲು ಆರಾಧ್ಯ. ಶ್ರಾವಣಿ ಮೇಡಮ್ ಅಧಿರಾಜ್ ಸರ್ ಅವರ ಕಝಿನ್. ಸಣ್ಣ ವಯಸ್ಸಿನಲ್ಲೇ ಶ್ರಾವಣಿ ಮೇಡಮ್ ಅವರ ಮದರ್ ತೀರಿ ಹೋದರೆ ಸೋದರತಿಯಾದ ಅಧಿರಾಜ್ ಸರ್ ಮದರ್ ಅವಳನ್ನ ತನ್ನ ಸ್ವಂತ ಮಗಳ ಥರ ಸಾಕಿ ಬೆಳೆಸಿದ್ರು ಅಂತ ಹೇಳಿದ ಸಾವಿತ್ರಿ ಮಾತುಗಳನ್ನ ಕೇಳಿ ಆರಾಧ್ಯಗೆ ಕೊಂಚ ಸಿಚುಯೇಷನ್ ಏನಂತ ಅರ್ಥ ಆಯಿತು. ಓಕೆ ನೋ ಪ್ರಾಬ್ಲಮ್, ನಾನು ಯಾರಿಗೂ ಹೇಳಲ್ಲ. ಆ ಶ್ರಾವಣಿ ಅಧಿರಾಜ್ನ ಲವ್ ಮಾಡಿದ್ಲಾ ಅಂತ ಕ್ಯೂರಿಯಸ್ ಆಗಿ ಕೇಳ್ತಿದ್ದ ಆರಾಧ್ಯಗೆ. ನಿನಗೇನಾದರೂ ಡೌಟ್ಸ್ ಇದ್ದರೆ ಕೇಳಬೇಕಾಗಿತ್ತು ನನ್ನನ್ನು ಅಂತ ಅಧಿರಾಜ್ ಸೀರಿಯಸ್ ಧ್ವನಿ ಕೇಳಿ ಒಂದೇ ಬಾರಿಗೆ ಗಾಬರಿ ಆಗಿಬಿಟ್ಲು ಹುಡುಗಿ. ದೇವರೇ ಸಿಕ್ಬಿದ್ನಲ್ಲಪ್ಪ, ಈ ಹಿಟ್ಲರ್ ನೈಟ್ ಕೂಡ ನಿದ್ದೆ ಮಾಡಲ್ವ ಏನು, ವಾಚ್ಮ್ಯಾನ್ ಡ್ಯೂಟಿ ಮಾಡ್ತಿರ್ತಾನ, ಯಾವಾಗಲೂ ಮನೆಯಲ್ಲಿ ದೆವ್ವ ಥರ ತಿರುಗ್ತಾನೆ ಇರ್ತಾನ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾ ಆರಾಧ್ಯ ತಲೆ ತಗ್ಗಿಸ್ಕೊಂಡು ನೆಮ್ಮದಿಯಾಗಿ ಅವನ ಕಡೆ ತಿರುಗಿದ್ಲು. ಅಧಿರಾಜ್ ಅಲ್ಲಿಗೆ ಬಂದಿದ್ದರಿಂದ ಸಾವಿತ್ರಿ ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋದ್ಲು. ಏನೂ ತಿಳಿಯದ ಅಮಾಯಕಿ ಥರ ನಿಂತಿದ್ದ ಆರಾಧ್ಯಳನ್ನು ನೋಡಿ, ಈಗ ಹೇಳು, ನಿಜಕ್ಕೂ ನಿನಗೆ ಏನು ಬೇಕು? ಏನು ಡೀಟೇಲ್ಸ್ ಬೇಕು? ಯಾರ ಬಗ್ಗೆ ತಿಳ್ಕೊಳ್ಬೇಕಂತಿದ್ಯಾ ಅಂತ ಅಧಿರಾಜ್ ಸೀರಿಯಸ್ ಆಗಿ ಕೇಳ್ದ. ಅಂದರೆ ನಾನೇನೋ ಕ್ಯಾಶುಯಲಾಗಿ ಕೇಳಿದೆ, ಇನ್ನೇನಿಲ್ಲ, ಆದರೆ ಒಬ್ಬರ ಬಗ್ಗೆ ತಿಳ್ಕೊಳ್ಬೇಕಾದ ಅಗತ್ಯ ನಮಗಿಲ್ಲ ಅಲ್ವಾ, ಬಾಯ್, ಗುಡ್ ನೈಟ್ ಅಂತ ಕಂಗಾಲಾಗಿ ಅನ್ನುತ್ತಾ ಅಲ್ಲಿಂದ ಓಡಿ ಹೋದ್ಲು ಆರಾಧ್ಯ. ಹುಲಿಯಿಂದ ತಪ್ಪಿಸ್ಕೊಂಡು ಜಿಂಕೆ ಮರಿ ಥರ ಓಡಿದ್ಲು ಪಾಪದ ಅಮಾಯಕಿ ಜೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ನಿದ್ದೆಯಿಂದಿದ್ದ ಆರಾಧ್ಯ ಕಾಲೇಜಿಗೆ ಬೇಗನೆ ಹೊರಟ್ಲು. ಅಧಿರಾಜ್ ಕೊಟ್ಟ ಮಾತಿನ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಅವಳಿಗೆ ಯಾವುದೇ ತರಹದ ತೊಂದರೆ ಕೊಟ್ಟಿರಲಿಲ್ಲ.
ಹೇಳಿದ ಹಾಗೆ 3 ತಿಂಗಳು ಆಗೋವರೆಗೆ ತನ್ನ ತಂಟೆಗೆ ಬರಲ್ಲ ಅನ್ನೋ ವಿಷಯ ಆರಾಧ್ಯಗೆ ಅಧಿರಾಜ್ ಬಿಹೇವಿಯರ್ ನೋಡಿ ಚೆನ್ನಾಗಿ ಅರ್ಥ ಆಯಿತು. ತನ್ನ ತಾಯಿ ತೀರಿ ಹೋದಾಗಿನಿಂದ ಆರಾಧ್ಯಳನ್ನು ಅವರಪ್ಪ ಕೃಷ್ಣ ಕೊಂಚ ಕಮ್ಮಿಯಾಗೇ ನೋಡ್ತಾ ಬಂದಿದ್ದರು. ಅದಕ್ಕೆ ಫಸ್ಟ್ನಿಂದ ಕೂಡ ತನಗಿದ್ದ ಫೆಸಿಲಿಟೀಸ್ ಕೂಡ ಲಿಮಿಟೆಡ್ ಅಂತ ಹೇಳಬಹುದು. ಹಾಸ್ಟೆಲ್ಗೆ ಶಿಫ್ಟ್ ಆದಮೇಲೆ ಆರಾಧ್ಯ ತನಗೆ ಬರೋ ಸ್ಕಾಲರ್ಶಿಪ್ನಲ್ಲಿ ಸರಿದೂಗಿಸ್ಕೊಂಡು ಇರೋದಕ್ಕೆ ಒಪ್ಕೊಂಡಿದ್ಲು. ಆದರೆ ಅಧಿರಾಜ್ ಅವಳಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿರೋದು ಆರಾಧ್ಯಗೆ ಕೊಂಚ ಹ್ಯಾಪಿಯಾಗಿ ಅನ್ನಿಸ್ತು. ಹಾಗೆ ಯೋಚಿಸ್ತಿದ್ದ ಅವಳ ಹತ್ರ ಅವಳ ಫ್ರೆಂಡ್ ಬಂದು, ಹಾಯ್ ಆರಾಧ್ಯ, ಇವತ್ತು ನನ್ನ ಬರ್ಡೇ ಅಂಗವಾಗಿ ಎಲ್ಲರೂ ನೈಟ್ ಪಾರ್ಟಿಗೆ ಹೋಗ್ತಿದ್ದೀವಿ, ನೀನು ಕೂಡ ಬರ್ತೀಯಾ ಅಂತ ಆರಾಧ್ಯಳ ಕ್ಲಾಸ್ಮೇಟ್ ಕೇಳಿದ್ಲು. ಕಾಲೇಜ್ ಹುಡುಗಿಯರಿಗೆ ಅಪ್ಪಟವಾಗಿ ನೈಟ್ ಟೈಮ್ ಪಬ್ಗೆ ಬರ್ಡೇ ಪಾರ್ಟೀಸ್ಗೆ ಹೋಗೋದು ಅಭ್ಯಾಸವೇ. ಆರಾಧ್ಯ ಕೂಡ ಇವರ ಜೊತೆ ಹೋಗ್ತಿದ್ಲು. ಎಷ್ಟು ಟೆನ್ಷನ್ ಇದ್ದರೂ ತನ್ನ ಲೈಫ್ನಲ್ಲಿ ಹೀಗೆ ಫ್ರೆಂಡ್ಸ್ ಜೊತೆ ಕಳೆಯೋ ಕೆಲವು ಮೂಮೆಂಟ್ನಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಿರ್ತಿದ್ಲು. ಆದ್ದರಿಂದ ಮ್ಯಾಕ್ಸಿಮಮ್ ಇಂಥ ಈವೆಂಟ್ಸನ್ನು ಅವಳು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ತಾನು ಇರುವ ಸಿಚುಯೇಷನಲ್ಲಿ ಅದು ಇಂಥ ಪರಿಸ್ಥಿತಿಯಲ್ಲೂ ಸಾಧ್ಯವಾಗದ ಕೆಲಸ. ಆ ವಿಷಯ ಅಲ್ಲಿದ್ದ ತನ್ನ ಫ್ರೆಂಡ್ ಕಾವ್ಯಾಳಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಆರಾಧ್ಯ ಅವರ ಹಾಸ್ಟೆಲ್ ವಾರ್ಡನ್ ತುಂಬ ಸ್ಟ್ರಿಕ್ಟ್. ಮುಂಚಿನ ಥರ ಅವಳು ಸುಮ್ಮನೆ ಹೊರಗೆ ಬರೋದು ನಿಜಕ್ಕೂ ಸಾಧ್ಯ ಇಲ್ಲ. ನೈಟ್ ಪಾರ್ಟೀಸ್ ಥರದ ಇದ್ದರೆ ನಿಜಕ್ಕೂ ಆಗೋದೇ ಇಲ್ಲ ಅನಿಸುತ್ತೆ ಅಂತ ಕವರ್ ಮಾಡ್ತಾ ಅಂದ್ಲು ಪಕ್ಕದಲ್ಲಿದ್ದ ಕಾವ್ಯ. ಆರಾಧ್ಯಗೆ ಮದುವೆ ಆಗಿದೆ ಅಂತ ಈಗ ಅವಳು ಅಧಿರಾಜ್ ಜೊತೆ ಅರಮನೆಯಲ್ಲಿ ಇರ್ತಾಳೆ ಅನ್ನೋ ವಿಷಯ ಹೇಳಿದೆ. ಆರಾಧ್ಯಳ ಬದಲಾಗಿ ಕಾವ್ಯ ಹಾಗೆ ರಿಪ್ಲೈ ಕೊಟ್ಳು, ಓಹೋ ಹೌದಾ, ಸಾರಿ ಆರಾಧ್ಯ, ನನಗೆ ಗೊತ್ತಿರಲಿಲ್ಲ, ಇಟ್ಸ್ ಓಕೆ, ಬಟ್ ನೀನು ಕೂಡ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಕ್ಲಾಸ್ಮೇಟ್ ಹೇಳಿ ಹೊರಟು ಹೋದ್ಲು. ಕಾವ್ಯ ಮಾತುಗಳನ್ನ ಕೇಳಿದ ಆರಾಧ್ಯ ಕೊಂಚ ಅಪ್ಸೆಟ್ ಆಗಿದೆ. ಹಾಗೂ ಕೂಡ ನನ್ನ ಪಾರ್ಟೀಸ್ಗೆ ಹೋಗ್ಬೇಡ ಅಂತ ಅಧಿರಾಜ್ ಇದುವರೆಗೂ ಹೇಳಿಲ್ಲ, ಅದರಿಂದ ನಾನು ಇನ್ಫಾರ್ಮೇಷನ್ ಕೊಟ್ಟು ಹೋಗಬಹುದು ಅನ್ಕೋತೀನಿ ಅಂತ ಅಂದ್ಕೊಳ್ತಾ ನಾನು ಬರ್ತೀನಿ ಅಂತ ಕಾವ್ಯಾಳಿಗೆ ಅಂದ್ಲು ಹ್ಯಾಪಿಯಾಗಿ. ಅರಮನೆಯ ಮ್ಯಾನೇಜರ್ಗೆ ಕಾಲ್ ಮಾಡಿ ನೈಟ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿರೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಳು ಆರಾಧ್ಯ. ನೈಟ್ 9 ಆಗ್ತಿದೆ. ಮೂನ್ಲೈಟ್ ಕ್ಲಬ್ನಲ್ಲಿ ಎಲ್ಲರೂ ಒಳ್ಳೆ ಜೋಶ್ನಲ್ಲಿದ್ದಾರೆ. ಆರಾಧ್ಯ ಅವಳ ಫ್ರೆಂಡ್ ಎಲ್ಲರೂ ಪಾರ್ಟಿಗಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಅವ್ರು ಹಾಕ್ಕೊಂಡಿರೋ ಬಟ್ಟೆಗಳು ತುಂಬ ಚಿಕ್ಕದಾಗಿವೆ, ಮೇಕಪ್ ತುಂಬ ಹೆಚ್ಚಾಗಿದೆ. ಅವರ ಅವತಾರ ನೋಡಿ ಆರಾಧ್ಯ ಕಾವ್ಯ ಇಬ್ಬರು ಒಳಗೊಳಗೆ ನಕ್ಕೊಂಡ್ರು. ಅಲ್ಲಿ ಎಲ್ಲವೂ ಕೂಡ ತುಂಬ ಕಿಚಿಕಿಚಿ ಗೊಂದಲಮಯವಾಗಿದೆ. ಕೆಲವರು ಡ್ರಿಂಕ್ಸ್ ಕುಡಿತಿದ್ದಾರೆ ಮತ್ತು ಕೆಲವರು ಡ್ಯಾನ್ಸ್ ಫ್ಲೋರ್ ಮೇಲೆ ಮಾಸ್ ಸಾಂಗ್ಸ್ಗೆ ಸ್ಟೆಪ್ಸ್ ಹಾಕ್ತಾ ಎಂಜಾಯ್ ಮಾಡ್ತಿದ್ದಾರೆ. ಆರಾಧ್ಯ, ನೀನು ಕೂಡ ಸ್ವಲ್ಪ ಮೇಕಪ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ, ತುಂಬ ಸಿಂಪಲ್ಲಾಗಿ ಬಂದಿದೆಯಾ ಅಂತ ಕಾವ್ಯ ಅಂದ್ಲು. ಈ ಪಬ್ನಲ್ಲಿ ನನಗೆ ಯಾರು ನೋಡ್ತಾರೆ ಬಿಡು ಅಂತ ಆರಾಧ್ಯ ನಿಟ್ಟುಸಿರು ಬಿಟ್ಟು ಹೇಳಿದ್ಲು. ಹುಚ್ಚು ಮಾತುಗಳನ್ನ ಆಡದೆ ಬಾಯಿ ಮುಚ್ಕೊಂಡು ಹೋಗಿ ಸ್ವಲ್ಪ ಟಚಪ್ ಕೊಡು, ಈಗೋ ಮೇಕಪ್ ಕಿಟ್ ಅಂತ ಬ್ಯಾಗ್ನಲ್ಲಿದ್ದ ಮೇಕಪ್ ಬಾಕ್ಸ್ ಕೊಟ್ಟಳು ಕಾವ್ಯ. ಈಗ ಮೇಕಪ್ ಹಾಕ್ಕೊಂಡು ನಾನು ಏನು ಮಾಡಲಿ, ನನ್ನ ಲೈಫ್ ಪೂರ್ತಿ ಟ್ರಾಜಿಡಿ ಆಗ್ತಾ ತಯಾರಾಗಿದೆ. ಯಾರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ನೋ ಈಗ ಅವನ ಅಣ್ಣನ ಮದುವೆ ಆಗಿ ಅವನಿಗೆ ಅತ್ತಿಗೆ ಆದೆ, ನೆನೆಸ್ಕೊಂಡ್ರೇ ನನ್ನ ಅರಿಕಾಲಿಂದ ನಡುಕ ಬರುತ್ತೆ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಆರಾಧ್ಯ, ನೀನು ಅಂದ್ಕೊಂಡಷ್ಟು ಟ್ರಾಜಿಡಿ ಏನು ಸದ್ಯಕ್ಕೆ ನಿನ್ನ ಲೈಫ್ನಲ್ಲಿಲ್ಲ. ಯಾವಾಗಲೂ ನೆಗೆಟಿವ್ ಆಗಿ ಅಲ್ಲ, ಕೊಂಚ ಪಾಸಿಟಿವ್ ಆಗಿ ಯೋಚನೆ ಮಾಡು. ನನ್ನ ಉದ್ದೇಶದ ಪ್ರಕಾರ ನೀನು ಅಧಿರಾಜ್ಗೆ ಒಂದು ಚಾನ್ಸ್ ಕೊಡೋದು ಬೆಟರ್ ಅಂತ ಸ್ಮೂತ್ ವಾಯ್ಸ್ನಲ್ಲಿ ಹೇಳಿದ್ಲು ಕಾವ್ಯ. ಏನೋ ಒಂದು ಸಾರಿ ಯಾಕೆ ನನ್ನನ್ನು ಕೊಂದು ತಿನ್ನೋದಕ್ಕ ಅಂತ ಆರಾಧ್ಯ ಕೋಪದಿಂದ ಕಾವ್ಯಾಳ ಕಡೆ ನೋಡ್ತಾ ಕೇಳಿದ್ಲು. ಏನೇ ಯಾಕೆ ಹಾಗಂತೀಯ, ನೋಡು ನೀನು ಹೇಳಿದ ಕಂಡೀಷನ್ ಎಲ್ಲ ಒಪ್ಕೊಂಡು ಅವ್ರು ನಿನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಲ್ವಾ. ಏನೋ ಈ 3 ತಿಂಗಳ ನಂತರ ಅವನ ಫೀಲಿಂಗ್ಸ್ ನಿನ್ನ ಕಡೆ ಬದಲಾಗಿ ನಿನ್ನನ್ನು ಎಲ್ರಿಗಿಂತಲೂ ಚೆನ್ನಾಗಿ ನೋಡ್ಕೊಳ್ಬಹುದೇನೋ ಅಂತ ಅಂತಿದ್ದ ಕಾವ್ಯಾಳನ್ನು ಆರಾಧ್ಯ ಕೋಪದಿಂದ ಚಿಬಿಟಿದ್ಲು. ಇಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ ಮಿಡಲ್ ಏಜ್ ಪರ್ಸನ್ ಆರಾಧ್ಯಳ ಕಡೆ ನೋಡ್ತಾ, ಹಲೋ, ದಿಸ್ ಇಸ್ ಸುಮಿತ್, ಈ ಸಿಟಿಯಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು. ಪಬ್ಗೆ ಬಂದಾಗಿನಿಂದ ನನ್ನ ಕಣ್ಣಿಗೆ ನೀವೇ ಹೊರತು ಇನ್ಯಾರೂ ಕಾಣಿಸ್ತಿಲ್ಲ ಅಂತ ಹಸ್ಕಿ ವಾಯ್ಸ್ನಲ್ಲಿ ಅನ್ನುತ್ತಾ ಆರಾಧ್ಯಳನ್ನು ಸ್ಕ್ಯಾನ್ ಮಾಡ್ತಾ ಹುಚ್ಚು ನೋಟದಿಂದ ನೋಡ್ತಾ ಅಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.